ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಈವ್ನಿಂಗ್ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮೊಸರನ್ನ ಮಾಡೋದಕ್ಕೆ ಕುಕ್ಕರಲ್ಲಿ ರೈಸಿಗೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಜಾಮೂನ್ ಮಾಡೋದಕ್ಕೆ ಶುಗರ್ ಸಿರಪ್ನ ಇಟ್ಕೊಂಡಿದ್ದೀನಿ ಪಾಕಕ್ಕೆ. ಈಗ ಇದಕ್ಕೆ ಒಂದು ಚುಟಕಿಯಷ್ಟು ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಜಾಮೂನಿಂದು ಹಿಟ್ಟು ಕಲಸಿಟ್ಕೊಂಡಿದ್ದೀನಿ. ಈಗ ಇದನ್ನು ಉಂಡೆ ಮಾಡ್ಕೊಂಡು ಎಣ್ಣೆಯಲ್ಲಿ ಕರ್ಕೋಬೇಕು. ನಾನಿಲ್ಲಿ ಆಯಿಲ್ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಜಾಮೂನ್ದು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಜಾಮೂನ್ ಶುಗರ್ ಸಿರಪ್ ಆಗಿದೆ. ಇದು ಸ್ಟವ್ ಆಫ್ ಮಾಡ್ಕೊಬಿಡ್ತೀನಿ ನಾನು. ಈಗ ಈ ಆಯಿಲ್ಗೆ ಹಾಕ್ಕೊಳ್ತೀನಿ. ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಸ್ವಲ್ಪನೇ ಮಾಡಿದ್ದೀನಿ ನಾನು. ಒಂದು ಪ್ಯಾಕಲ್ಲಿ ಅರ್ಧ ಪ್ಯಾಕ್ ಅಷ್ಟೇ ಮಾಡಿರೋದು. ನನಗೆ ಮತ್ತು ನನ್ನ ಮಕ್ಕಳಿಗೆ ಅಷ್ಟೇ ಅಲ್ವಾ. ನಾನು ತಿಂದರೆ 2ರಿಂದ 3 ತಿಂತೀನಿ ಅಷ್ಟೇ. ನನಗೆ ಸ್ವೀಟ್ ಇಷ್ಟ ಆಗಲ್ಲ. ನನ್ನ ಮಕ್ಕಳಿಗೋಸ್ಕರ ಮಾಡ್ತಾಯಿದ್ದೀನಿ ನಾನು. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೋಬೇಕು. ಇದನ್ನು ಫ್ರೈ ಮಾಡ್ಕೋಬೇಕು. ನನ್ನ ಮಗಳಿಗೆ ಇಷ್ಟ ಇದೆಲ್ಲ, ಆದರೆ ನಂಗೆ ಹುಷಾರಿಲ್ಲ ಅಂತ ಅವಳು ಏನೂ ಕೇಳಲ್ಲ ಪಾಪ. ಈಗ ನಾನು ಹೇಳ್ದಲೇ ಮಾಡಿದ್ದೀನಾ, ಓ ಅಮ್ಮ ನಂಗೆ ಮಾಡಿದ್ದೀರಾ, ಥ್ಯಾಂಕ್ ಯು ಅಮ್ಮ, ಲವ್ ಯು ಅಮ್ಮ ಅಂತಾಳೆ. ಈಗ ಅವಳಿಗೆ ಹೇಳಿದೆ ನಾನು ಮಾಡ್ತೀನಿ ಅಂತ. ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಆಗ್ಬಿಡುತ್ತೆ. ಆಗಿದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಎತ್ಕೊಳ್ಳೋಣ. ಒಂದು ಏನಾದರೂ ಸೋರ ಉಟ್ಟು ಮುರಿದೋಗ್ಬಿಟ್ಟೈತೆ, ತಗೋಬೇಕು ಹೊಸದು. ಇದು ತೆಗಿಯೋತ್ತಿಗೆ ಇವತ್ತಿಗಾಗಲ್ಲ ಆಯಿತಾ. ಡ್ರೈ ಜಾಮೂನು ಮಾಡ್ಬೋದು, ಬಟ್ ನಂಗೆ ಮಾಡೋಕ್ಕೆ ಮೂಡಿಲ್ಲ ಇವತ್ತು. ಹಂಗಾಗಿ ಏನು ಮಾಡೋಲ್ಲ ನಾನು. ಇನ್ನೊಂದು ದಿವಸ ಮಾಡಿಕೊಡ್ತೀನಿ. ಇದನ್ನು ಪಾಕದಲ್ಲಿ ಒಂದು 5 ನಿಮಿಷ ಹಾಕ್ಬಿಟ್ಟು ಆಮೇಲೆ ಎತ್ಬಿಟ್ಟು ಅದಕ್ಕೆ ಕೊಬ್ಬರಿ ತುರಿ ಬರುತ್ತಲ್ವ, ಡ್ರೈ ಕೊಕೊನಟ್ದು ಪೌಡರು, ಅದನ್ನಿಗೆ ಡಿಪ್ ಮಾಡಿದ್ರೆ ಆಯಿತು. ಒಂದು ಲಿಡ್ ಕ್ಲೋಸ್ ಮಾಡಿಟ್ರೆ ಆಯಿತು. ನಾನಿಲ್ಲಿ ಮೊಸರನ್ನಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಸ್ಟವ್ ಕಚ್ಕೊಂಡು ಸ್ಟವ್ ಕಚ್ಚಿ
ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಉದ್ದಿನಬೇಳೆ, ಹಾಗೆ ಸ್ವಲ್ಪ ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಹಸಿಮೆಣಸು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣಸಿನ್ಕಾಯಿ, ಕರಿಬೇವು, ಇದಕ್ಕೆ ನಾನು ಒಂದು ಆನಿಯನ್ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಒಬ್ರೊಬ್ರು ಹಾಕ್ಕೊಳ್ಳೋದಿಲ್ಲ, ಒಬ್ರೊಬ್ರು ಹಸಿದೆ ಹಾಕ್ಕೊಳ್ತಾರೆ, ಬಟ್ ನಾನು ಒಗ್ಗರಣೆಗೆ ಹಾಕ್ಕೊಳ್ಳೋದು. ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನು ಅನ್ನಕ್ಕೆ ಉಪ್ಪು ಹಾಕಿಲ್ಲ, ಯಾಕಂದರೆ ನಮ್ಮ ಸಿಂಬಣ್ಣಂಗೂ ಅದರಲ್ಲೇ ಅನ್ನ ಮಾಡಿದ್ದೀನಿ ನಾನು, ಅದಕ್ಕೋಸ್ಕರ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೀನಿ ನಾನು. ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಜಾಮೂನು ಎಷ್ಟು ಚೆನ್ನಾಗಾಗಿದೆ. ನೋಡಿ, ಪಾಕ ಎಲ್ಲ ಏರ್ಕೊಬಿಟ್ಟಿದೆ. ಸಾಕಾಗೋಯ್ತು ನನಗೆ, ಆಗಲ್ಲ ಫ್ರೆಂಡ್ಸ್. ಒಂದೊಂದ್ಸಲ ಸಖತ್ತು ಇರಿಟೇಟ್ ಅನಿಸ್ಬಿಡುತ್ತೆ ನನಗೆ ಎಲ್ಲ ಕೆಲಸ ಮಾಡೋ ಹೊತ್ತಿಗೆ. ಅನ್ನ ಕೂಡ ಆಗಿದೆ. ಈಗ ಈ ಒಗ್ಗರಣೆಗೆ ಮೊಸರು ಹಾಕ್ಕೊಬಿಡೋಣ. ಮೊಸರನ್ನ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮೊಸರನ್ನ ಮಾಡ್ತಾಯಿದ್ದೀನಿ ಅಷ್ಟೇ. ಹೀಗಿದ್ದಕ್ಕೆ ಅನ್ನ ಹಾಕ್ಕೊಳ್ಳೋಣ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ನೋಡಿ, ತುಂಬ ಸಿಂಪಲಾಗಿ ಮಾಡ್ಕೊಳ್ತೀನಿ ನಾನು. ಇದಕ್ಕೆ ಬೇಕಿದ್ರೆ ನೀವು ದ್ರಾಕ್ಷಿ, ಇನ್ನು ದಾಳಿಂಬೆ, ಗೋಡಂಬಿ ಎಲ್ಲ ಹಾಕ್ಕೊಳ್ತಾರೆ. ನನಗೇನಿಲ್ಲ, ನನಗೆ ಇಷ್ಟೇ ಇರಬೇಕು. ಇವತ್ತಿನ ಡಿನ್ನರ್ ಇಷ್ಟೇ, ಮೊಸರನ್ನ ಹಾಗೆ ಜಾಮೂನು ಇಷ್ಟೇ. ನೋಡಿ, ಇಷ್ಟೇ, 2 ಜಾಮೂನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಮೊಸರನ್ನ ಹಾಕ್ಕೊಂಡಿದ್ದೀನಿ. ಇಷ್ಟೇ ನನ್ನ ಡಿನ್ನರು. ಚೆನ್ನಾಗಿದೆ. ನನ್ನ ಮಗಳಂತೂ ಖುಷಿ ಪಟ್ಟು ಹೋಗ್ತಾಳೆ, ಅಮ್ಮ ನಂಗೆ ಜಾಮೂನು ಮಾಡಿದ್ದೆ, ಅಮ್ಮ ನಂಗೆ ಜಾಮೂನು ಮಾಡಿದ್ದೆ ಅಂತ.
ಜಾಮೂನ್. ಏನೇ ತಿಂದ್ರೂ ನನಗೆ ಟೇಸ್ಟ್ ಗೊತ್ತಾಗಲ್ಲ ಅಂತ. ತಿನ್ನಬೇಕು ಅನಿಸುತ್ತೆ, ಮಾಡ್ಕೊಂಡ್ರೆ ಅದು ಟೇಸ್ಟ್ ಗೊತ್ತಾಗಲ್ಲ. ಆಚೆ ಕಡೆ ತಂದು ತಿಂದ್ರೂ ಟೇಸ್ಟ್ ಗೊತ್ತಾಗ್ತಾಯಿಲ್ಲ ನನಗೆ. ಬೆಟ್ಟು ಹೋಗ್ತಿದ್ದೀನಿ, ಸ್ನಾನ ಬೇರೆ ಮಾಡ್ಕೊಬಂದ. ಸ್ಪೂನಲ್ಲೆಲ್ಲ ತಿಂದರೆ ಇಷ್ಟನೇ ಇಲ್ಲ, ಕೈಯಲ್ಲಿ ತಿನ್ಬೇಕು.